ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಭಕ್ತಿ ಅಂದರೆ ಹೇಗಿರಬೇಕು, ಭಕ್ತಿ ಅಂದರೆ ಏನು, ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ, ಭಕ್ತಿ ಮಾಡೋದ್ರಿಂದ ಏನಾಗ್ತದೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಂಟಿಯಾಗಿರುವಂತೆ ಫೀಲ್ ಆಗುತ್ತೆ. ಎಲ್ಲರೂ ಇದ್ರೂ ಯಾರು ಇಲ್ಲ ಅನಿಸುವ ಕ್ಷಣ ಕೂಡ ಬರುತ್ತೆ. ಈ ಸಮಯದಲ್ಲಿ ಮನಸ್ಸು ಯಾರನ್ನು ಹುಡುಕತ್ತೆ. ಒಂದು ತಾಯಿಯ ಸ್ಪರ್ಶ, ಒಂದು ಭದ್ರತೆ, ಒಂದು ಶಾಂತಿ. ಆ ತಾಯಿ ಯಾರು ಗೊತ್ತಾ? ಅದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಇಡೀ ಬ್ರಹ್ಮಾಂಡಕ್ಕೆ ತಾಯಿ ಅಮ್ಮ ಲಲಿತಾಂಬಿಕೆ. ಅವಳು ದೇವಿ ಮಾತ್ರ ಅಲ್ಲ, ಅವಳು ನಮ್ಮ ಉಸಿರು, ನಮ್ಮ ಹೃದಯ, ನಮ್ಮ ಜೀವ. ನಾವು ಸಾಮಾನ್ಯವಾಗಿ ಭಕ್ತಿಯನ್ನ ಹೇಗೆ ನೋಡ್ತೇವೆ ಅಂದ್ರೆ ದೀಪ ಹಚ್ಚುವುದು, ಪೂಜೆ ಮಾಡುವುದು, ಮಂತ್ರ ಜಪ, ಅರ್ಚನೆ, ಹೀಗೆ ಇವೆಲ್ಲ ಮಾಡ್ತಾ ಇರ್ತೀವಿ. ಆದರೆ ಇದು ಇವೆಲ್ಲ ಭಕ್ತಿಯ ಅಭಿವ್ಯಕ್ತಿ ಮಾತ್ರ. ನಿಜವಾದ ಭಕ್ತಿ ಅಂದ್ರೆ ಅಮ್ಮ ನೀನಿಲ್ಲದೆ ನಾನು ಏನೂ ಅಲ್ಲ ಅನ್ನುವ ಭಾವನೆ. ನೀವು ಆ ಪರಮ ತಾಯಿಯನ್ನ ನೆನೆಸಿಕೊಳ್ಳುವಾಗ ನಿಮ್ಮ ಕಣ್ಣು ತುಂಬಿದ್ರೆ, ನಿಮ್ಮ ಹೃದಯ ಕಂಪಿಸಿದ್ರೆ, ನಿಮ್ಮ ಗಂಟಲು ಉಬ್ಬಿದ ಹಾಗೆ ಆಗಿ ಮಾತಾಡಲು ಶಬ್ದಗಳೇ ಹೊರಗೆ ಬರದೇ ಇರೋ ಹಾಗೆ ಆದ್ರೆ ಅದು ಭಕ್ತಿ. ಲಲಿತಾ ಸಹಸ್ರನಾಮ 42ನೇ ಸ್ತೋತ್ರಮಾಲಾ ಮಂತ್ರದಲ್ಲಿ ಭಕ್ತಿಯ ಬಗ್ಗೆ ಎಂಥ ಚಂದದ ವರ್ಣನೆ ಕೊಟ್ಟಿದ್ದಾರೆ ಅಂದ್ರೆ, ದೇವಿಯನ್ನ, ಆ ಆದಿಪರಾಶಕ್ತಿ ಲಲಿತೆಯನ್ನ ಇಷ್ಟಪಡುವ ಎಲ್ಲರೂ ಆ ಸ್ತೋತ್ರಮಾಲಾ ಮಂತ್ರದ ಅರ್ಥ ತಿಳಿಯಲಿ ಎಂಬುದು ನನ್ನ ಮೂಲ ಉದ್ದೇಶ. ಸ್ತೋತ್ರಮಾಲಾ ಮಂತ್ರ ಹೀಗಿದೆ: ಭಕ್ತಿ ಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ್ಯ, ಭಯಾಪಹ, ಶಾಂಭವಿ, ಶಾರದಾರಾಧ್ಯ, ಶರ್ವಾಣಿ, ಶರ್ಮದಾಯಿನಿ. ಹೀಗಿದೆ. ಭಕ್ತಿ ಪ್ರಿಯ, ಅವಳಿಗೆ ನಿಷ್ಕಲ್ಮಶವಾದ ಭಕ್ತಿ ಅಂದ್ರೆ ಇಷ್ಟ. ಭಕ್ತಿ ಮಾರ್ಗದಲ್ಲಿ ಹೋದಾಗ ಭಕ್ತಿಯೇ ಪ್ರಧಾನ, ಉಳಿದೆಲ್ಲವೂ ಲೆಕ್ಕಕ್ಕೆ ಬರದು. ಆ ತಾಯಿ, ಆ ಅಮ್ಮನಿಗೆ ದೊಡ್ಡ ದೊಡ್ಡ ಪೂಜೆಗಳು ಬೇಕಾಗೋದಿಲ್ಲ. ಅವಳಿಗೆ ಒಂದು ಶುದ್ಧ ಹೃದಯ ಸಾಕು. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ನೀವು ಒಬ್ಬ ಚಿಕ್ಕ ಮಗು, ತಪ್ಪು ಮಾಡಿರ್ತೀರಿ, ಭಯದಿಂದ ಅಮ್ಮನ ಬಳಿ ಹೋಗ್ತೀರಿ. ಅವಳು ಏನ್ ಮಾಡ್ತಾಳೆ? ಮೊದಲಿಗೆ ಸ್ವಲ್ಪ ಗದರಿದ್ರು ನಿಮ್ಮನ್ನ ದೂರ ತಳ್ಳೋದಿಲ್ಲ, ನಿಮ್ಮನ್ನ ಅಪ್ಪಿಕೊಳ್ತಾಳೆ. ಅದೇ ಲಲಿತಾಂಬಿಕೆ. ನೀವು ಆಕೆಯಿಂದ ಎಷ್ಟೇ ದೂರ ಹೋಗಿದ್ದು ಅವಳು ನಿಮ್ಮನ್ನ ಬಿಟ್ಟು ಕೊಡೋದಿಲ್ಲ. ನಮ್ಮ ಹೃದಯದಲ್ಲಿ ಬರುವ ಆ ಪವಿತ್ರ ಭಕ್ತಿ ಅವಳಿಗೆ ಇಷ್ಟ. ಒಂದು ಆಳವಾದ ಸತ್ಯ ಏನು ಗೊತ್ತಾ? ನಾವು ದೇವಿ ಲಲಿತಾಂಬಿಕೆಯನ್ನ ಹುಡುಕ್ತೇವೆ, ಆದರೆ ನಿಜವಾಗಿ ದೇವಿ ನಮ್ಮನ್ನ ಹುಡುಕ್ತಿದ್ದಾಳೆ. ನಾವು ಒಂದು ಸಲ ಅಮ್ಮ, ತಾಯೇ, ಜಗದಂಬಿಕೆ ಅಂತ ಹೃದಯದಿಂದ ಕರೆದಾಗ ಅವಳು 1000 ಹೆಜ್ಜೆ ಮುಂದೆ ಬರ್ತಾಳಂತೆ. ಭಕ್ತಿಗಮ್ಯ ಅಂದ್ರೆ ಪವಿತ್ರ, ಆ ಪ್ಯೂರ್ ಭಕ್ತಿಯಿಂದ ತಲುಪಬಹುದಾದವಳು ಅಂತ ಅರ್ಥ. ಮಂತ್ರ, ತಂತ್ರ, ಯಜ್ಞ, ಯಾಗಾದಿ ವಿದ್ಯೆಗಳಿಂದ ಮಾತ್ರವಲ್ಲ, ನಿಜವಾದ ಭಕ್ತಿಯಿಂದ ಆಕೆಯನ್ನ ಪಡೆಯಲು ಸಾಧ್ಯವಿದೆ. ನೀವು ಎಷ್ಟು ಜ್ಞಾನ ಹೊಂದಿದ್ರು, ಎಷ್ಟು ಪೂಜೆ ಮಾಡಿದ್ರು, ಹೃದಯದಲ್ಲಿ ಪ್ರೀತಿ ಇಲ್ಲದಿದ್ರೆ ದೇವಿಯನ್ನ ಅನುಭವಿಸಲು ಸಾಧ್ಯವಿಲ್ಲ. ಆದರೆ ಒಂದು ಸರಳ ಮನಸ್ಸು, ಭಕ್ತಿ ಪ್ರಧಾನವಾದ ಒಂದು ಅಮ್ಮ ಅನ್ನುವ ಆ ಕರೆಯು ಸಾಕಂತೆ. ಹೀಗೆ ಆಕೆ ಭಕ್ತಿಗೆ ಸಿಗ್ತಾಳೆ. ಭಕ್ತಿವಶ್ಯ, ಇದು ಅತ್ಯಂತ ಅದ್ಭುತ ನಾಮ. ಆಕೆ ಭಕ್ತಿಗೆ ವಶವಾಗ್ತಾಳೆ. ಇದರ ಅರ್ಥ, ನೀವು ಅವಳನ್ನ ಪ್ರೀತಿಯಿಂದ ಕರೆದಾಗ ಅವಳು ನಿಮ್ಮ ಪ್ರೀತಿಗೆ ಬದ್ಧಳಾಗ್ತಾಳೆ. ರಾತ್ರಿ ಸಂಪೂರ್ಣ ಕತ್ತಲೆ, ನೀವು ಮನೆಯಿಂದ ಹೊರಗೆ ಇದ್ದಾಗ ಏನೋ ಎಡವಿ ಬೀಳ್ತೀರಿ. ಆಗ ನಿಮ್ಮ ಬಾಯಿಂದ ಮೊದಲು ಬರುವ ಶಬ್ದ ಅಮ್ಮ ಅಂತ ಬರುತ್ತೆ ಅಲ್ವಾ? ಆ ಕ್ಷಣದಲ್ಲಿ ನಿಮ್ಮೊಳಗೆ ಒಂದು ಧೈರ್ಯ ಬರುತ್ತೆ, ಒಂದು ಶಾಂತಿ ಬರುತ್ತೆ. ಅದು ಯಾರು ಗೊತ್ತಾ? ಅದೇ ಅವಳ ಸಾನ್ನಿಧ್ಯ. ಹೀಗೆ ನಮ್ಮ ನಿಷ್ಕಲ್ಮಶವಾದ ಭಕ್ತಿಗೆ ಆಕೆ ವಶವಾಗ್ತಾಳೆ. ದೇವಿ ನಮ್ಮ ಪ್ರೀತಿಗೆ ವಶ ಆಗ್ತಾಳೆ. ಆದರೆ ಇದು ಸತ್ಯ. ನೀವು ನಿಜವಾದ ಪ್ರೀತಿ ಕೊಟ್ರೆ ಅವಳು ಅದನ್ನ
ನಿರಾಕರಿಸೋದಿಲ್ಲ. ಭಕ್ತಿ ಅಂದ್ರೆ ಹೇಗಿರಬೇಕು ಅಂದ್ರೆ, ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಅವಳದ್ದೇ ನಾಮ, ಅವಳದ್ದೇ ರೂಪ, ಆ ಅದ್ಭುತ ಸೌಂದರ್ಯ ನಮ್ಮ ಮನಸ್ಸಲ್ಲಿ ಓಡ್ತಾ ಇರಬೇಕು. ನಮಗೆ ಅರಿವಿಲ್ಲದೇನೆ ಆಕೆಯ ಒಂದೊಂದು ಹೆಸರು ಬಾಯಲ್ಲಿ ಬರ್ತಿರ್ಬೇಕು. ಇನ್ನೊಬ್ಬರ ಹತ್ರ ಮಾತಾಡುವಾಗಲೂ ಅವಳದ್ದೇ ವಿಚಾರ, ಆಕೆಯದ್ದೇ ರೂಪ ಬರಬೇಕು. ಈ ತರ ಭಕ್ತಿಗೆ ಅವಳು ವಶವಾಗ್ತಾಳೆ. ಭಯಾಪಹ, ಎಲ್ಲ ಭಯಗಳ ಅಂತ್ಯ. ನಾವು ಜೀವನದಲ್ಲಿ ಬಹಳ ಭಯದ ಜೊತೆ ಬದುಕ್ತಾ ಇರ್ತೇವೆ. ಆದರೆ ಭಕ್ತಿ ಬಂದಾಗ ಆ ಭಯ ನಿಧಾನವಾಗಿ ಕರಗತ್ತೆ. ಯಾಕೆಂದ್ರೆ ನೀವು ಒಬ್ರೇ ಅಲ್ಲ ಅನ್ನುವ ಅರಿವು ಬರುತ್ತೆ. ಆ ತಾಯಿ ನಮ್ಮ ಜೊತೆ ಇದ್ದಾಳೆ ಅನ್ನುವ ಭಾವನೆ ಬಂದಾಗ ಭಯಕ್ಕೆ ಜಾಗ ಇರೋದಿಲ್ಲ. ನಮ್ಮ ಜೀವನದಲ್ಲಿ ಹಲವಾರು ಭಯ ಇರುತ್ತೆ. ಭವಿಷ್ಯದ ಭಯ, ಹಣದ ವಿಚಾರದಲ್ಲಿ ಭಯ, ಆರೋಗ್ಯದ ಭಯ, ಸಂಬಂಧಗಳ ಭಯ. ನನ್ನ ಹತ್ರ ಏನೂ ಇಲ್ಲ ಅಂತ ಗೊತ್ತಾದ್ರೆ ಸಂಬಂಧಿಕರೆಲ್ಲ ನನಗೆ ಬೆಲೆ ಕೊಡಲ್ಲ ಅನ್ನುವ ಭಯ. ಹೀಗೆ ಭಯದ ಲಿಸ್ಟುಗಳು ಮುಂದುವರಿಯುತ್ತೆ. ಈ ಎಲ್ಲ ಭಯದ ಮೂಲ ಏನು ಗೊತ್ತಾ? ನಾನು ಒಬ್ಬನೇ ಇದ್ದೇನೆ ಅನ್ನುವ ಭಾವನೆ. ಆದ್ರೆ ನಾವು ಆಕೆಯ ಪಾದವನ್ನ ಹಿಡಿದ್ರೆ ನಾವು ಎಂದಿಗೂ ಒಬ್ಬರಲ್ಲ. ಅವಳು ನಮ್ಮ ಹಿಂದೆ ನಿಂತು ಕಾಪಾಡ್ತಾಳೆ. ನೀವು ಕಣ್ಣು ಮುಚ್ಚಿ ಅವಳ ಪಾದವನ್ನ ನೆನೆಸ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಒಂದು ಶಾಂತಿ ಬರುತ್ತೆ. ಅದೇ ಅವಳ ಕೃಪೆ. ಶಾಂಭವಿ ಅಂದ್ರೆ ಶಂಭುವಿನ ಮಡದಿ. ಇಲ್ಲಿ ಶಿವಶಕ್ತಿ ಏಕತ್ವವನ್ನ ಸೂಚಿಸುತ್ತೆ. ಆಕೆ ಮತ್ತು ಆ ಪರಮಶಿವನ ಬೇರೆ ಬೇರೆ ಅಲ್ಲ, ಒಂದೇ ಪರಮತತ್ವ. ಶಾರದಾರಾಧ್ಯ, ಶಾರದಾ ದೇವಿ ಅಂದ್ರೆ ಸರಸ್ವತಿ ಕೂಡ ಆರಾಧಿಸುವ ಶಕ್ತಿ. ಜ್ಞಾನ ಸ್ವರೂಪಿಯಾದ ಸರಸ್ವತಿಗೂ ಪೂಜ್ಯವಾದ ಪರಾಶಕ್ತಿ. ಎಲ್ಲಾ ಶಕ್ತಿಗಳ ಮೂಲ ಶಕ್ತಿ ಆಕೆ. ಶರ್ವಾಣಿ, ಶರ್ವ ಅಂದ್ರೆ ಶಿವ, ಶರ್ವಾಣಿ ಶಿವನ ಪತ್ನಿ. ಅವಳು ಮತ್ತು ಶಿವ ಬೇರೆ ಬೇರೆ ಅಲ್ಲ, ಶಿವನೊಂದಿಗೆ ಅಖಂಡ ಸಂಬಂಧ ಹೊಂದಿರುವ ಶಕ್ತಿ ಆಕೆ. ಶರ್ಮದಾಯಿನಿ, ಶರ್ಮ ಅಂದ್ರೆ ಆನಂದ, ಶಾಂತಿ, ಮಂಗಳಮಯ. ದಾಯಿನಿ ಅಂದ್ರೆ ಕೊಡುವವಳು. ಆ ತಾಯಿ ನಮ್ಮೆಲ್ಲರ ಅಮ್ಮ, ಎಲ್ಲರಿಗೂ ಶಾಂತಿ, ಸುಖ ಮತ್ತು ಆನಂದವನ್ನ ನೀಡುವವಳು. ಅವಳ ಪಾದಗಳಲ್ಲಿ ಶರಣಾದಾಗ ಮನಸ್ಸಿಗೆ ಶಾಂತಿ, ಸುಖ, ಜೀವನವನ್ನ ಮಂಗಳಮಯವನ್ನಾಗಿ ಮಾಡ್ತಾಳೆ. ಹೀಗೆ ಲಲಿತಾಂಬಿಕೆ ಶಿವನ ಶಕ್ತಿ, ಎಲ್ಲ ದೇವತೆಗಳಿಗೂ ಮೂಲವಾದ ಪರಾಶಕ್ತಿ ಮತ್ತು ಅವಳು ತನ್ನ ಭಕ್ತರಿಗೆ ಶಾಂತಿ, ಆನಂದ, ಮಂಗಳವನ್ನ ನೀಡುವ ತಾಯಿ. ಇನ್ನು ರಾಮಕೃಷ್ಣ ಪರಮಹಂಸರು ಭಕ್ತಿಯ ಬಗ್ಗೆ ಹೇಳ್ತಾರೆ. ಒಂದು ಕಡೆ, ಮಗು ತನ್ನ ತಾಯಿಯನ್ನ ಹೇಗೆ ಕರೆಯುತ್ತೋ ಹಾಗೆ ದೇವಿಯನ್ನ ಕರಿಬೇಕು. ಮಗು ತನ್ನ ತಾಯಿಗೆ ಲಾಜಿಕ್ ಬಳಸೋದಿಲ್ಲ, ಅದು ಕೇವಲ ಪ್ರೀತಿ ಮತ್ತು ನಂಬಿಕೆಯಿಂದ ಕರೆಯುತ್ತೆ. ಭಕ್ತಿ ಅಂದ್ರೆ ಫೀಲಿಂಗು, ಭಾವನೆ ಇರಬೇಕು. ಅವರು ಒಂದು ಪ್ರಸಿದ್ಧ ಮಾತು ಹೇಳ್ತಾರೆ. ಕಾಳಿದೇವಿಯ ಮೇಲೆ ಅತೀವ ಭಕ್ತಿ ಪ್ರೀತಿ ಇದ್ದ ಅವರು, ನೀವು ದೇವಿಗಾಗಿ ಅಳ್ತಾ ಇದ್ದೀರಾ, ದೇವಿಗಾಗಿ ಅಳುವ ಹೃದಯ ಬಂದಾಗ ಅದೇ ನಿಜವಾದ ಭಕ್ತಿ ಅಂತ ಹೇಳ್ತಾರೆ ಅವರು. ಆಕೆ ಭಕ್ತಿ ಸುಲಭೆ, ಜ್ಞಾನಕ್ಕಿಂತ ಭಕ್ತಿ ಸುಲಭ, ತಪಸ್ಸಿಗಿಂತ ಭಕ್ತಿ ನೇರ ದಾರಿ. ಭಕ್ತಿ ಇದ್ರೆ ದೇವರನ್ನ ಅನುಭವಿಸಬಹುದು. ರಾಮಕೃಷ್ಣರು ಕಾಳಿ ದೇವಿಗಾಗಿ ಅಳುತ್ತಿದ್ರಂತೆ. ಅಹಂಕಾರ ಇರುವ ತನಕ ಭಕ್ತಿ ಬೆಳೆಯೋದಿಲ್ಲ. ಸರಳ ಮನಸ್ಸು ಆಕೆಗೆ ಇಷ್ಟ. ಭವಾನಿ 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 ಅಂತ ಹೇಳಿದ್ರು ಸಾಕು, ಆಕೆ ಕರೆಗೆ ಓಗೊಡ್ತಾಳೆ ಅಂತ ಉಲ್ಲೇಖ ಬರುತ್ತೆ. ಹಾಗಂತ ಭಕ್ತಿ ಮಾರ್ಗ ಶ್ರೇಷ್ಠವೇ. ಆದ್ರೆ ಲಲಿತಾ ಸಹಸ್ರನಾಮವಾಗಲಿ ಇನ್ಯಾವುದೇ ಸ್ತೋತ್ರ ಮಂತ್ರವಾಗಲಿ ಹೇಳ್ತೀರಿ ಅಂತ ಆದ್ರೆ ಖಂಡಿತ ಕಲಿತು ಪಾರಾಯಣ ಮಾಡಬೇಕು. ಅದಕ್ಕೆ ಇರುವ ವಿಧಿಯನ್ನ ಅರಿಬೇಕು. ತಪ್ಪು ಹೇಳಿ ಆಕೆಗೆ ಗೊತ್ತಾಗತ್ತೆ ಅನ್ನುವ ಬದಲು ಹೇಳದೆಯೇ ಭಕ್ತಿಯಿಂದ ಆಕೆಯನ್ನ ಪಡಿಬಹುದು. ಇಲ್ಲಿ ಪ್ರಶ್ನೆ ಏನು ಗೊತ್ತಾ? ಆ ನಿಷ್ಕಲ್ಮಶ ರಾಮಕೃಷ್ಣರ ಭಕ್ತಿ, ಮಗುವಿನಂತಹ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ ನಮ್ಗೆ ಇದೆಯಾ ಅನ್ನೋದು ಪ್ರಶ್ನೆ. ಆದರೆ ಪ್ರಯತ್ನ ಪಟ್ಟರೆ ಭಕ್ತಿ ಮಾರ್ಗದಲ್ಲಿಯೂ ಆಕೆ ಸಿಗ್ತಾಳೆ.
ಭವಾನಿ ಭಾವನಾಗಮ್ಯ ಅಂತ ಬರುತ್ತೆ. ಆ ಭವಾನಿ ಭಾವನೆಗೆ ಸಿಗುವವಳು. ಭವಾನಿ 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 ಅನ್ನುವ ನಮ್ಮ ಕರೆ ಆಕೆಗೆ ತಲುಪುತ್ತೆ ಅನ್ನುವ ಭರವಸೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.